ಪಾಪ ಹೆಲ್ತಿ ಲೈಫ್ ಸ್ಟೈಲ್ ಇಸ್ ಸೋ ಎಕ್ಸ್ಪೆನ್ಸಿವ್ ಪಾಪ. ಇಬ್ಬರಿಗೆ ಪರ್ ಮಂತ್ 30,000 rupees ಬೇಕಂತೆ ಹೆಲ್ತಿ ಆಗಿರೋಕೆ. ಹೆಲ್ದಿ ಲಿವಿಂಗು ಕಾಸ್ಟ್ಲಿ ಅಲ್ಲ, ಅನ್ಹೆಲ್ದಿ ಲಿವಿಂಗ್ ಬಂದು ಚೀಪ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಸನ್ಫ್ಲವರ್ ಆಯಿಲ್, 1 kg ಸನ್ಫ್ಲವರ್ ಸೀಡು 50 ರಿಂದ 55 ರೂಪಾಯಿಗೆ ನಿಮಗೆ ಸಿಗುತ್ತೆ. ಅದೇ ನಿಮಗೆ 1 ಲೀಟರ್ ಅದರಿಂದ ಎಣ್ಣೆ ತೆಗಿಬೇಕಂತ ಅಂದ್ರೆ 3 ರಿಂದ 4 kg ಬೇಕಾಗುತ್ತೆ. ಅಂದ್ರೆ 150 ರಿಂದ 200 ರೂಪಾಯಿ ಮೆಟೀರಿಯಲ್ ಕಾಸ್ಟೇ ಅಲ್ಲಿ ಬಿತ್ತು. ಅದಕ್ಕೆ ಲೇಬರು, ಪ್ಯಾಕೇಜಿಂಗ್, ಡಿಸ್ಟ್ರಿಬ್ಯೂಷನ್ ಅಂತ ಇನ್ನೊಂದು 50 ರೂಪಾಯಿ ಹಾಕೊಂಡ್ರು ಮಿನಿಮಮ್ ಪ್ರೊಡಕ್ಷನ್ ಕಾಸ್ಟ್ ಬಂದ್ಬಿಟ್ಟು 250 ರೂಪಾಯಿ. ನಿಮಗೆ ಮಾರ್ಕೆಟ್ ಅಲ್ಲಿ 180 ರಿಂದ 200 ರೂಪಾಯಿಗೆ 1 ಲೀಟರ್ ಆಯಿಲ್ ಸಿಗುತ್ತೆ. ಸೊ ಕಲಬೆರಕೆ ಮಾಡದಿರ ನಿಮಗೆ ಕಡಿಮೆ ದರದಲ್ಲಿ ಹೇಗೆ ಸಿಗುತ್ತೆ ನೀವೇ ಯೋಚನೆ ಮಾಡಿ. ಇದು ಎಣ್ಣೆಗೆ ಮಾತ್ರ ಅಲ್ಲ, ಬೇರೆ ಫುಡ್ಸ್ಗೂ ಇದೇ ಅಪ್ಲೈ ಆಗುತ್ತೆ. ಸೊ ನಿಮಗೆ ಯಾವ್ದಾದ್ರು ಒಂದು ತುಂಬಾ ಚೀಪ್ ಆಗಿ ಸಿಗ್ತಿದೆ ಅಂದ್ರೆ ಅದು ಅನ್ಹೆಲ್ದಿ ಅಂತ ಅರ್ಥ. ಸೊ ಹೆಲ್ದಿ ಫುಡ್ಸ್ ಯಾವತ್ತೂ ಅದರ ಬೆಲೆ ಅಷ್ಟರಲ್ಲೇ ಇದೆ. ಯಾಕೆ ಅಂದ್ರೆ ಅದರಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ದುಡ್ಡು ಉಳಿಸ್ಬೇಕು ಅಂತಂದ್ಬಿಟ್ಟು ಲೋ ಕ್ವಾಲಿಟಿ ಫುಡ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದ್ರೆ ನಾಳೆ ದಿನ ಕಾಯಿಲೆ ಬಿದ್ದು ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಈಗ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಿಡಿ, ನಾಳೆ ದಿನ ನರಳೋದು ನೀವೇ ತಾನೇ. ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಮೇಲೆ ಸ್ಪೆಂಡ್ ಮಾಡೋದು ಇಸ್ ಅನ್ ಇನ್ವೆಸ್ಟ್ಮೆಂಟ್, ನಾಟ್ ಎನ್ ಎಕ್ಸ್ಪೆನ್ಸ್.